ನೆಲಮಂಗಲ ಭಾಗದಲ್ಲಿ ಚಿರತೆಗಳ ಹಾವಳಿ ಹೆಚ್ಚಾಗಿದೆ. ನಿನ್ನೆ ಶಿವಗಂಗೆ ಬೆಟ್ಟದ ಬಳಿಯ ಮುದೇಶ್ವರ ದೇಗುಲ ಬಳಿ ಒಂದು ಚಿರತೆಯನ್ನು ಸೆರೆ ಹಿಡಿಯಲಾಗಿತ್ತು. ಇವತ್ತು ಸೋಂಪುರ ಹೋಬಳಿಯ ಕಂಬಾಳು ಗೊಲ್ಲರಹಟ್ಟಿ ಬಳಿ ಮತ್ತೊಂದು ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ. ಇದರ ಬೆನ್ನಲ್ಲೇ ಇವತ್ತು ಸಂಜೆ ಹೊನ್ನರಾಯನಹಳ್ಳಿ ಬಳಿಯ ರಸ್ತೆಯ ಪಕ್ಕದಲ್ಲಿ ಚಿರತೆಯೊಂದು ರಾಜಾರೋಷವಾಗಿ ಓಡಾಡಿದ್ದು ಜನರಲ್ಲಿ ಮತ್ತೆ ಆತಂಕ ಹೆಚ್ಚಿಸಿದೆ. ನೆಲಮಂಗಲ ಭಾಗದಲ್ಲಿ ಚಿರತೆಗಳ ಹಾವಳಿ ಹೆಚ್ಚಾಗಿದೆ. ನಿನ್ನೆ ಶಿವಗಂಗೆ ಬೆಟ್ಟದ ಬಳಿಯ ಮುದೇಶ್ವರ ದೇಗುಲದ ಬಳಿ ಒಂದು ಚಿರತೆಯನ್ನ ಸೆರೆ ಹಿಡಿಕೊಂಡಿದ್ರು. ಇವತ್ತು ಸೋಂಪುರ ಹೋಬಳಿಯ ಕಂಬಾಳು ಗೊಲ್ಲರಹಟ್ಟಿ ಬಳಿ ಮತ್ತೊಂದು ಚಿರತೆ ಸೆರೆ ಹಿಡಿದಿದ್ದಾರೆ. ಇದರ ಬೆನ್ನಲ್ಲೇ ಇವತ್ತು ಸಂಜೆ ಹೊನ್ನರಾಯನಹಳ್ಳಿ ಬಳಿಯ ರಸ್ತೆಯ ಪಕ್ಕದಲ್ಲಿ ಚಿರತೆಯೊಂದು ರಾಜಾರೋಷವಾಗಿ ಓಡಾಡಿದ್ದು ಜನರಲ್ಲಿ ಮತ್ತೆ ಆತಂಕವನ್ನ ಹೆಚ್ಚು ಮಾಡಿದೆ. ಮಡಿವಾಳ ಮಾರ್ಕೆಟ್ನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಎರಡು ಗುಂಪುಗಳು ದೊಣ್ಣೆ ಹಾಗೂ ಮಾರಕಾಸ್ತ್ರಗಳನ್ನು ಹಿಡಿದು ಬಡಿದಾಡಿಕೊಂಡಿರುವಂತಹ ಘಟನೆಯಾಗಿದೆ. ಶನಿವಾರ ಸಂಜೆ 6 ಗಂಟೆ ಸುಮಾರಿಗೆ ಮಡಿವಾಳ ಮಾರ್ಕೆಟ್ನಲ್ಲಿ ರಾಘವೇಂದ್ರ ಹಾಗೂ ಚಂದ್ರು ಗುಂಪಿನ ನಡುವೆ ಗಲಾಟೆ ನಡೆದಿದೆ. ಮಡಿವಾಳ ಮಾರ್ಕೆಟ್ನಲ್ಲಿ ಅಂಗಡಿ ಇಡುವ ವಿಚಾರವಾಗಿ ಇವರು ಗಲಾಟೆಯನ್ನ ಮಾಡಿಕೊಂಡು ಬಡಿದಾಡಿಕೊಂಡಿದ್ದಾರೆ. ಈ ಸಂಬಂಧ ದೂರು ಪ್ರತಿದೂರು ಸಹ ದಾಖಲಾಗಿದ್ದು ಇಬ್ಬರನ್ನ ಮಡಿವಾಳ ಪೊಲೀಸರು ವಶಕ್ಕೆ ಪಡೆದಿದ್ದು ಮತ್ತೊಬ್ಬ ವ್ಯಕ್ತಿ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ. ಈತ ಡಿಸ್ಚಾರ್ಜ್ ಆದ ಬಳಿಕ ಬಂಧನ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಮಡಿವಾಳ ಮಾರ್ಕೆಟ್ನಲ್ಲಿ ಪಾರುಪತ್ಯಕ್ಕಾಗಿ ಎರಡೂ ಗುಂಪುಗಳು ಬಡಿದಾಡಿಕೊಂಡಿರುವ ಸಾಧ್ಯತೆಗಳು ಇವೆ ಅಂತ ಹೇಳಲಾಗ್ತಾ ಇದೆ. ಎರಡೂ ಗುಂಪುಗಳು ಬಡಿದಾಡಿಕೊಂಡಿರುವಂತಹ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದ್ದು ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇರೆಗೆ ಮಡಿವಾಳ ಪೊಲೀಸರು ಗಲಾಟೆ ಮಾಡಿದವರನ್ನ ವಶಕ್ಕೆ ಪಡೆದು ತನಿಖೆಯನ್ನ ಮಾಡೋಕೆ ಮುಂದಾಗಿದ್ದಾರೆ. Allora,